ಕೇಳಿ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನಾನು ಡಾಕ್ಟರ್ ಉಲ್ಲಾಸ MY, ಬೇಸಾಯ ಶಾಸ್ತ್ರದ ವಿಜ್ಞಾನಿ, ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆ. ನಾನು ಈ ದಿನ ನೈಸರ್ಗಿಕ ಕೃಷಿಯ 4 ತತ್ವಗಳ ಬಗ್ಗೆ ಮಾಹಿತಿಯನ್ನು ನೀಡಲು ಇಚ್ಛಿಸ್ತೇನೆ. ನಿಮ್ಮೆಲ್ಲರಿಗೂ ತಿಳಿದೇ ಇರುವ ಹಾಗೆ ನಮ್ಮ ಒಂದು ಕೃಷಿ ಇಂದು ಸುಸ್ಥಿರತೆಯನ್ನು ಕಳೆದುಕೊಳ್ತಾ ಇದೆ. ಇದಕ್ಕೆ ಮುಖ್ಯವಾದ ಕಾರಣ ನಾವು ಬಳಸ್ತಾ ಇರುವಂಥ ಅತಿಯಾದ ರಾಸಾಯನಿಕ ಹಾಗೂ ಕೀಟನಾಶಕಗಳು. ಇದಕ್ಕೆ ಒಂದು ಪರ್ಯಾಯವಾಗಿ ದೀರ್ಘಕಾಲದಲ್ಲಿ ಕೃಷಿಯಲ್ಲಿ ಸುಸ್ಥಿರತೆಯನ್ನು ಹೊಂದಲು ಪರಿಸರ ಪೂರಕವಾದಂಥ ಕೆಲವೊಂದು ಕೃಷಿ ಪದ್ಧತಿಗಳ ಬಗ್ಗೆ ಈಗ ಇತ್ತೀಚಿನ ದಿನಗಳಲ್ಲಿ ರೈತರಲ್ಲಿ ಹೆಚ್ಚು ಒಲವು ಮೂಡ್ತಾ ಇದೆ. ನಮ್ಮ ಒಂದು ಮಾನವನ ಪರಿಸರದ ಮೇಲೆ ಯಾವುದೇ ತೊಂದರೆ ಆಗದೇ ಇರುವಂತೆ ಒಂದು ಕೃಷಿ ಉತ್ಪಾದನೆ ಮಾಡುವಂಥ ಒಂದು ಪದ್ಧತಿಗಳಲ್ಲಿ ಈ ನೈಸರ್ಗಿಕ ಕೃಷಿ ಕೂಡ ಒಂದು ಪದ್ಧತಿಯಾಗಿದೆ. ಇದು 4 ತತ್ವಗಳ ಮೇಲೆ ನಿಂತಿದೆ. ಅದು ಏನಂತಂದರೆ, ಮೊದಲನೇದಾಗಿ ಬೀಜಾಮೃತ, ಎರಡನೇದು ಜೀವಾಮೃತ, 3 ವಾಪಸ ಹಾಗೂ 4 ಹೊದಿಕೆ. ಅಂದರೆ ಯಾವುದೇ ಒಂದು ಕೃಷಿ ಮಾಡೋದಕ್ಕೂ ಮುಂಚೆ ಯಾವುದೇ ಬೆಳೆ ಆಗಿದ್ರೂ ಕೂಡ ಅದನ್ನು ಬೀಜೋಪಚಾರ ಮಾಡುವಂಥದ್ದು ಹಾಗೂ ಒಂದು ಜೀವಾಮೃತವನ್ನು ಬಳಸುವಂಥದ್ದು ಹಾಗೂ ವಾಪಸವನ್ನು ಮಣ್ಣಿನಲ್ಲಿ ನೀರಿನ ಮತ್ತು ಗಾಳಿಯ ಒಂದು ಪ್ರಮಾಣವನ್ನು ಸರಿದೂಗಿಸುವಂಥದ್ದು ಹಾಗೂ ಹೊದಿಕೆಯನ್ನು ಬಳಸಿ ಒಂದು ಕಳೆ ನಿಯಂತ್ರಣ ಹಾಗೂ ಮಣ್ಣಿನ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆಯನ್ನು ವೃದ್ಧಿಗೊಳಿಸುವಂಥ ಒಂದು ಪ್ರಕ್ರಿಯೆಯಾಗಿದೆ. ಹಾಗಾದರೆ ಈ ಬೀಜಾಮೃತ ಅನ್ನೋದು ನೈಸರ್ಗಿಕ ಕೃಷಿಯ ಒಂದು ಮುಖ್ಯವಾದ ಘಟಕ. ನಾಳೆ ಬಿತ್ತನೆ ಇದೆ ಅಂತಂದರೆ ಇಂದು ಸಂಜೆ ನಾವೇನು ಮಾಡ್ಬೋದು ಅಂದರೆ, ಒಂದು 20 kg ಸಗಣಿನ ಒಂದು ಬಟ್ಟೆಯಲ್ಲಿ ಕಟ್ಟಿ ಹಾಕಿ ಪಾತ್ರೆಯಲ್ಲಿ ಜೋತು ಹಾಕಿದ್ರೆ ಅದರಲ್ಲಿ ಏನಾಗಿರುತ್ತೆ, ಮಾರನೇ ದಿನದೊಳಗೆ ಅದರ ಸಗಣಿಯಲ್ಲಿರೋ ಕೆಲವೊಂದು ಅಂಶಗಳನ್ನ ಅದು ಬಿಟ್ಕೊಂಡಿರುತ್ತೆ. ಆ ನೀರಿಗೆ ನಾವು ಒಂದು 5 ಲೀಟ್ರಷ್ಟು ದನದ ಗಂಜಲ ಹಾಗೂ ಒಂದು 50 ಗ್ರಾಮ್ನಷ್ಟು ಸುಣ್ಣದ ತಿಳಿ ಮತ್ತು ಒಂದು ಸ್ವಲ್ಪ ಪ್ರಮಾಣದಲ್ಲಿ ಮಣ್ಣನ್ನು ಹಾಕಿ ಬೀಜಾಮೃತವನ್ನು ತಯಾರು ಮಾಡಿಕೊಂಡು ಇದರಲ್ಲಿ ಬೀಜವನ್ನು ಅದ್ದಿ ನಾಟಿ ಮಾಡಿದ್ರೆ ಬೀಜದಿಂದ ಬರುವಂಥ ಕೆಲವೊಂದು ರೋಗಗಳನ್ನ ನಾವು ನಿಯಂತ್ರಣ ಮಾಡ್ಬೋದು. ಇನ್ನೊಂದು ಜೀವಾಮೃತ ನಿಮಗೆ ಒಂದು ಸೂಕ್ಷ್ಮಾಣು ಜೀವಿಗಳ ಮಣ್ಣಿನಲ್ಲಿ ಜಾಸ್ತಿ ಮಾಡುವಂಥ ಒಂದು ಪ್ರಕ್ರಿಯೆ. ಇಲ್ಲಿ ಏನು ಮಾಡ್ತೀವಿ, ಎಕರೆ 200 ಲೀಟ್ರಷ್ಟು ಜೀವಾಮೃತನ ಬಳಸಬೇಕು ಅಂತ ಹೇಳ್ತೀವಿ. ಈ ಜೀವಾಮೃತನ ಹೇಗೆ ತಯಾರು ಮಾಡಬೇಕು ಅಂತಂದರೆ, ಒಂದು 200 ಲೀಟ್ರ್ ನೀರಿಗೆ ಒಂದು 10 kg ಸಗಣಿ, 10 ಲೀಟರ್ ಗಂಜಲ, 2 kg ಕಡಲೆ ಹಿಟ್ಟು, 2 kg ಬೆಲ್ಲ ಹಾಕಿ ಒಂದು ಹಿಡಿ ನಮ್ಮ ಹೊಲದ ಮಣ್ಣನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಒಂದು 7 ದಿನಗಳವರೆಗೆ ಬೆಳಗ್ಗೆ ಸಂಜೆ ತಿರುಗಿಸೋದ್ರಿಂದ ಜೀವಾಮೃತ 7 ದಿನಕ್ಕೆ ತಯಾರಾಗುತ್ತೆ. 8ನೇ ದಿನಕ್ಕೆ ನಾವು ನಮ್ಮ ಹೊಲಕ್ಕೆ ಬಳಸ್ಬೋದು. ಇದರಿಂದ ಮಣ್ಣಲ್ಲಿರುವ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಇನ್ನೊಂದು ಮುಖ್ಯವಾದ ಅಂಶ ಅಂದರೆ ವಾಪಸ ಅಂದರೆ ಯಾವಾಗಲೂ ಕೂಡ ನಮ್ಮ ಮಣ್ಣಲ್ಲಿ ಅರ್ಧ ಭಾಗ ಗಾಳಿಯ ಕಣಗಳಿರಬೇಕು. ಅಂದರೆ ನಾವು ಇದಕ್ಕೆ ಒಂದು ಹದ ಅಂತ ಹೇಳ್ತೀವಿ. ಯಾವಾಗಲೂ ಕೂಡ ಗಿಡಕ್ಕೆ ಎಷ್ಟು ಬೇಕೋ ಅಷ್ಟು ತೇವಾಂಶದ ಜೊತೆಗೆ ಗಾಳಿಯನ್ನು ಕೂಡ ಇರುವಂತೆ ನೋಡ್ಕೋಬೇಕು. ಯಾವಾಗಲೂ ಕೂಡ ಈ ಥರ ನಾವು ಇಟ್ಕೊಂಡಾಗ ಮಣ್ಣಿನ ಒಂದು ಆರೋಗ್ಯ ಚೆನ್ನಾಗಿರುತ್ತೆ ಮತ್ತು ಇಳುವರಿ ಹೆಚ್ಚಿರುತ್ತೆ ಅಂತ. ಇನ್ನು ಹೊದಿಕೆ ಅಂತಂದರೆ, ಬೆಳೆಗಳ ಮಧ್ಯದ ಸಾಲುಗಳಲ್ಲಿ ಯಾವುದಾದ್ರೂ ಎಲೆದರ್ಕು ಅಥವಾ ಯಾವುದೇ ಒಂದು ಜೀವಂತ ಗಿಡ ಒಟ್ಟು ನೇರವಾಗಿ ಸೂರ್ಯನ ಶಾಖಗಳು ಮಣ್ಣಿನ ಮೇಲೆ ಬೀಳದಂತೆ ನೋಡ್ಕೊಳ್ಳುವಂಥ ಒಂದು ಪ್ರಕ್ರಿಯೆನ ಹೊದಿಕೆ ಅಂದರೆ ಯಾವುದೋ ಎಲೆದರ್ಗಳನ್ನ ಹೊದಿಕೆಯಾಗಿ ಬಳಸ್ಬೋದು. ಇದನ್ನು ಇಂಗ್ಲೀಷಲ್ಲಿ ಮಲ್ಚಿಂಗ್ ಅಂತ ಹೇಳ್ತೀವಿ. ಈ ಥರ ಸಾವಯವ ವಸ್ತುಗಳನ್ನ ಹೊದಿಕೆಯಾಗಿ ಬಳಸಿದಾಗ ಇವು ಸ್ವಲ್ಪ ದಿನಗಳ ನಂತರ ಕರಗಿಬಿಟ್ಟು ಗಿಡಗಳಿಗೆ ಪೋಷಕಾಂಶವನ್ನು ಕೊಡ್ತವೆ. ಆಮೇಲೆ ನೇರವಾಗಿ ಸೂರ್ಯನ ರಶ್ಮಿಗಳು ಬೀಳದೇ ಇರೋದ್ರಿಂದ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಇದರಿಂದ ಬೆಳೆಗಳಿಗೆ ಬೇಕಾದ ಎಲ್ಲ ಪೋಷಕಗಳು ಸಮ ಪ್ರಮಾಣದಲ್ಲಿ ಸಿಗೋದ್ರಿಂದ ಮಣ್ಣಿನ ಆರೋಗ್ಯ ವೃದ್ಧಿಯಾಗಿ ಈ ಬೆಳೆಗಳ ಇಳುವರಿ ಕೂಡ ಹೆಚ್ಚಾಗುತ್ತೆ. ಇವು 4 ಮುಖ್ಯ ಒಂದು ತತ್ವಗಳು ನೈಸರ್ಗಿಕ ಕೃಷಿಯಲ್ಲಿ. ರೈತರು ಎಲ್ಲರೂ ಕೂಡ ಈ ಬೀಜಾಮೃತ, ಜೀವಾಮೃತ ಮತ್ತು ವಾಪಸ ಮತ್ತು ಹೊದಿಕೆಯನ್ನು ಬಳಸ್ಕೊಂಡು ಒಂದು ನೈಸರ್ಗಿಕ ಕೃಷಿಯನ್ನು ಸುಲಭವಾಗಿ ಮಾಡ್ಬೋದು. ಈ ಒಂದು ನೈಸರ್ಗಿಕ ಕೃಷಿಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾಗಿದ್ದಲ್ಲಿ ನನ್ನ ದೂರವಾಣಿ ಸಂಖ್ಯೆ ಆದಂಥ 6361596337ಕ್ಕೆ ಸಂಪರ್ಕಿಸಬಹುದು. ಎಲ್ಲರಿಗೂ ಧನ್ಯವಾದ. ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ, ಮಡಿಕೇರಿ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್. ನಿರ್ವಹಣೆ SR ಭಟ್.